ಮಾತೆತ್ತಿದ್ರೆ ಜನಸೇವೆ ಮಾಡ್ತೇವೆ, ಅಷ್ಟು ಅಭಿವೃದ್ಧಿ ಮಾಡಿದ್ದೇವೆ, ಇಷ್ಟು ಅನುದಾನ ತಂದಿದ್ದೇವೆ ಎಂದು ಭಾಷಣ ಬಗೆಯುವ ಶಾಸಕರಿಗೆ ವೇತನ ಸೇರಿದಂತೆ ಇತರೆ ಭತ್ಯೆಗಳೆಷ್ಟು ಎಂಬುದು ನಿಮಗೆ ಗೊತ್ತಾ? ಜನರ ತೆರಿಗೆ ಹಣದಿಂದಲೇ ಶಾಸಕರಿಗೆ ಏನೆಲ್ಲ ಸೌಲಭ್ಯಗಳನ್ನ ನೀಡಲಾಗುತ್ತದೆ ಎಂಬುದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ನಮ್ಮಿಂದಲೇ ಆಯ್ಕೆಯಾಗಿ ಸಂವಿಧಾನಿಕ ಹುದ್ದೆಯಾದ ಶಾಸಕ ಮತ್ತು ಎಂಎಲ್ಸಿಗಳ ವೇತನ ಮತ್ತು ಏನೆಲ್ಲ ಸೌಲಭ್ಯಗಳನ್ನ ಜನರ ತೆರಿಗೆ ಹಣದಿಂದಲೇ ನೀಡಲಾಗುತ್ತದೆ ಎಂಬುದನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಯಾಕೆಂದ್ರೆ ಇದು ತೀರಾ ಇಂಪಾರ್ಟೆಂಟ್ ವಿಷಯ. ಪ್ರತಿ ಬಾರಿಯೂ ತಾನು ಜನಸೇವೆ ಮಾಡುತ್ತೇನೆಂದು ಭಾಷಣ ಬಿಗಿಯುವ ಶಾಸಕರು ಏನು ಪುಕಟಿಯಾಗಿ ಕೆಲಸ ಮಾಡಲ್ಲ. ನಮ್ಮ ಕೆಲಸ ಮಾಡ್ಲಿ ಅಂತಾನೆ ನಾವೇ ಅವರನ್ನ ಆಯ್ಕೆ ಮಾಡಿ ಕಳುಹಿಸುವ ಜೊತೆಗೆ ಕೈತುಂಬ ವೇತನ ಮತ್ತು ಸಿಕ್ಕಾಪಟ್ಟೆ ಸೌಲಭ್ಯಗಳನ್ನು ಕೂಡ ನಮ್ಮ ತೆರಿಗೆಯಿಂದಲೇ ನೀಡುತ್ತೇವೆ. ಸಾಹೇಬ್ರೆ, ಇದೊಂದು ಕೆಲಸ ನಮಗೆ ಮಾಡಿಕೊಡಿ ಎಂದು ಅವರೇನೋ ನಮಗೆ ಉಪಕಾರ ಮಾಡುತ್ತಾರೆ. ನಾವು ಅವರ ಬಳಿ ಅಂಗಲಾಗ್ತೇವಲ್ಲ, ಅವರೇನು ನಮಗೆ ಗನಂದಾರಿ ಕೆಲಸ ಮಾಡಿಕೊಟ್ಟ ಹಾಗೆ ಆಟಿಟ್ಯೂಡ್ ತೋರಿಸ್ತಾರಲ್ಲ, ಅಂತ ಶಾಸಕರಿಗೆ ನಾವು ನಮ್ಮ ತೆರಿಗೆ ಹಣದಿಂದಲೇ ಏನೆಲ್ಲ ಸೌಲಭ್ಯ ಕೊಡ್ತೇವೆ ಎಂಬುದನ್ನ ಈ ವರದಿಯಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ವೀಕ್ಷಕರೇ, ನಮ್ಮ ಶಾಸಕರಿಗೆ ಅಥವಾ ಎಂಎಲ್ಸಿಗಳಿಗೆ ಕರ್ನಾಟಕ ವಿಧಾನಮಂಡಲ ಸಂಬಳಗಳು ಮತ್ತು ನಿವೃತ್ತಿ ವೇತನಗಳು ಮತ್ತು ಭತ್ಯೆಗಳ ಅಧಿನಿಯಮ 1956 ಅಡಿಯಲ್ಲಿ ನೀಡಲಾಗುತ್ತೆ. ಈ ಅಧಿನಿಯಮಕ್ಕೆ ಕಾಲಕಾಲಕ್ಕೆ ತಿದ್ದುಪಡಿ ಕೂಡ ಮಾಡಲಾಗುತ್ತೆ. 2022ರಲ್ಲಿ ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಅಧಿನಿಯಮಕ್ಕೆ ತಿದ್ದುಪಡಿ ತಂದು ಶಾಸಕರ ಎಂಎಲ್ಸಿಗಳ ವೇತನ ಮತ್ತು ಭತ್ಯೆಗಳನ್ನು ಹೆಚ್ಚಿಸಿದ್ದಾರೆ. 2022ರ ತಿದ್ದುಪಡಿ ಪ್ರಕಾರ ಎಂಎಲ್ಎ ಮತ್ತು ಎಂಎಲ್ಸಿಗಳಿಗೆ ಪ್ರತಿ ತಿಂಗಳು 40,000 ರೂಪಾಯಿ ವೇತನವನ್ನ ನೀಡಲಾಗುತ್ತದೆ. ಕೇವಲ ವೇತನ ಅಷ್ಟೇನಾ ಎಂದು ಕೇಳಬೇಡಿ. ಇವರಿಗೆ ನೀಡುವ ಭತ್ಯೆಗಳು ಮತ್ತು ವಿಶೇಷ ಸೌಲಭ್ಯಗಳ ಬಗ್ಗೆ ಕೇಳಿದರೆ ಸಾಮಾನ್ಯ ಜನ ಕೂಡ ಅಚ್ಚರಿ ಪಡಲೇಬೇಕು. ನಮ್ಮ ಶಾಸಕರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಯಾಣ ಮಾಡಿದರೆ ಕ್ಷೇತ್ರ ಪ್ರಯಾಣ ಭತ್ಯೆ 60,000 ರೂಪಾಯಿ ಮತ್ತು ಕ್ಷೇತ್ರ ಪ್ರಯಾಣ ಮಾಡಿದ್ದಕ್ಕೆ ಭತ್ಯೆ ರೂಪದಲ್ಲಿ ಪ್ರತ್ಯೇಕವಾಗಿ ಮತ್ತೆ 60,000 ರೂಪಾಯಿಯನ್ನ ನೀಡಲಾಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿಕೊಂಡು ಇರಲಿ ಎಂಬ ಕಾರಣಕ್ಕೆ ಈ ಭತ್ಯೆಯನ್ನ ನೀಡಲಾಗುತ್ತೆ. ಟೆಲಿಫೋನ್ ಬಿಲ್ಗಾಗಿ ಬರೋಬ್ಬರಿ 20,000 ರೂಪಾಯಿಯನ್ನ ನೀಡಲಾಗುತ್ತೆ. ಈಗಿನ ಅನ್ಲಿಮಿಟೆಡ್ ಕಾಲ್ ಯುಗದಲ್ಲಿ 500 ರೂಪಾಯಿಂದ 1,000 ರೂಪಾಯಿ ರಿಚಾರ್ಜ್ ಮಾಡಿಕೊಂಡ್ರೆ ತಿಂಗಳ ಪೂರ್ತಿ ಸಾಕಾಗುತ್ತೆ. ಆದ್ರೂ ನಾವು ಶಾಸಕರಿಗೆ 20,000 ರೂಪಾಯಿಯನ್ನ ಟೆಲಿಫೋನ್ ಭತ್ಯೆ ನೀಡುತ್ತೇವೆ. ಇಷ್ಟೇ ಅಲ್ಲ, ಅಂಚೆ ವೆಚ್ಚಕ್ಕಾಗಿ 5,000 ರೂಪಾಯಿ, ಆಪ್ತ ಸಹಾಯಕ ಮತ್ತು ರೂಮ್ ಬಾಯ್ ನೇಮಕ ಮಾಡಿಕೊಳ್ಳಲು ಕೂಡ 20,000 ರೂಪಾಯಿ, ಒಟ್ಟು ಒಂದು ತಿಂಗಳಿಗೆ ನಮ್ಮ ಮಾನ್ಯ ಶಾಸಕರಿಗೆ ಬರೋಬ್ಬರಿ 2,05,000 ರೂಪಾಯಿ ಪ್ರತಿ ಶಾಸಕರಿಗೆ ನಮ್ಮ ತೆರಿಗೆ ಹಣದಿಂದಲೇ ಪೇ ಮಾಡಲಾಗುತ್ತೆ. ಇಷ್ಟೇ ಅಲ್ಲ, ಶಾಸಕರು ಪಾಲ್ಗೊಳ್ಳುವ ಪ್ರತಿಯೊಂದು ಸಭೆಗೆ, ಅಂದ್ರೆ ವಿಧಾನಸಭಾ ಕಲಾಪ ಇರಬಹುದು, ವಿಧಾನ ಪರಿಷತ್ ಕಲಾಪ ಇರಬಹುದು, ಅಥವಾ ಬೆಂಗಳೂರಿನಲ್ಲಿ ನಡೆಯುವ ಅಧಿಕಾರಿಗಳ ಮೀಟಿಂಗ್ ಕೂಡ ಇರಬಹುದು, ತಲಾ 1,500,000 ರೂಪಾಯಿ ಪ್ರಯಾಣ ಭತ್ಯೆ. ರಾಜ್ಯದ ಒಳಗೆ ನಡೆದರೆ 2,500 ರೂಪಾಯಿ, ರಾಜ್ಯದ ಹೊರಗಡೆ ನಡೆದರೆ 3,500 ರೂಪಾಯಿ ದಿನ ಭತ್ಯೆ ನೀಡಲಾಗುತ್ತೆ. ಹೋಟೆಲ್ ಭತ್ಯೆಯಾಗಿ 7,500 ರೂಪಾಯಿ ಅಲ್ಲದೆ ಮೀಟಿಂಗ್ ದಿನದ ಮೊದಲ 2 ದಿನಗಳು ಹಾಗೂ ನಂತರದ 2 ದಿನಗಳ ಭತ್ಯೆ ಕೂಡ ನೀಡಲಾಗುತ್ತೆ. ಕೆಎಸ್ಆರ್ಟಿಸಿಯಲ್ಲಿ ಉಚಿತ ಪ್ರಯಾಣ, ರೈಲ್ವೆ ಮತ್ತು ವಿಮಾನ ಭತ್ಯೆ ನೀಡಲಾಗುತ್ತೆ. ಶಾಸಕರು ಮತ್ತು ಅವರ ಕುಟುಂಬದವರಿಗೆ ಉಚಿತ ವೈದ್ಯಕೀಯ ಸೇವೆ ಕೂಡ ನೀಡಲಾಗುತ್ತೆ. ಕಾರು ಅಥವಾ ಬೈಕ್ ಖರೀದಿಗೆ ಅಡ್ವಾನ್ಸ್ ಹಣ ಕೂಡ ನೀಡಲಾಗುತ್ತೆ. ಪಿಂಚಣಿ ಸೌಲಭ್ಯವಾಗಿ ಪ್ರತಿ ತಿಂಗಳು 50,000 ರೂಪಾಯಿ ಅವರ ಜೀವನ ಪರ್ಯಂತ ನೀಡಲಾಗುತ್ತೆ. ಒಮ್ಮೆ ಎಂಎಲ್ಎ ಆದರೆ ಅವರ ಜೀವನ ಪರ್ಯಂತ ಈ ಪಿಂಚಣಿ ಲಭಿಸುತ್ತೆ. ಮರು ಆಯ್ಕೆಯಾದ ಶಾಸಕರಿಗೆ ವೇತನದಲ್ಲಿ ಹೆಚ್ಚಳದ ಜೊತೆಗೆ ಕೆಲ ವಿಶೇಷ ಸೌಲಭ್ಯವನ್ನು ಕೂಡ ಒದಗಿಸಲಾಗುತ್ತೆ. ಈಗ ಹೇಳಿ ವೀಕ್ಷಕರೇ, ಇಷ್ಟೆಲ್ಲ ವೇತನ ಮತ್ತು ಸೌಲಭ್ಯ ಪಡೆಯುವ ಶಾಸಕರು ಕ್ಷೇತ್ರದ ಜನರ ಸಮಸ್ಯೆಗೆ ಯಾವ ರೀತಿ ಸ್ಪಂದಿಸುತ್ತಾರೆ, ಎಷ್ಟು ಕೆಲಸ ಮಾಡ್ತಾರೆ ಎಂಬುದನ್ನ ಕೇಳುವ ಪ್ರಶ್ನೆ ಜನರಾದ ನಮಗಿದೆಯಲ್ಲ. ಸರ್ಕಾರದಿಂದ ಯಾವುದಾದ್ರೂ ಸೌಲಭ್ಯ ದೊರೆಯದಿದ್ದರೆ ಹಕ್ಕಿನಿಂದ ಕೇಳುವ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಹಾಗಾಗಿ ಶಾಸಕರ ಬಳಿ ನಿಮ್ದು ಯಾವುದೇ ಕೆಲಸವಿದ್ದರೂ ಯಾವುದೇ ಮುಲಾಜಿಲ್ಲದೆ ಹಕ್ಕಿನಿಂದ ಕೇಳುವ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ನಮ್ಮ ಕೆಲಸ ಮಾಡ್ಲಿ ಎಂದಲೇ ನಾವೇ ಅವರನ್ನ ಆಯ್ಕೆ ಮಾಡಿ ಕಳಿಸ್ತೇವೆ. ಅಂತ ಶಾಸಕರು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರಾ ಅಥವಾ ಪಕ್ಷ ಜಾತಿ ಭೇದ ಮಾಡ್ತಾರಾ, ಕೈ ತುಂಬ ವೇತನ ಸೌಲಭ್ಯ ಕೊಟ್ಟರು ಭ್ರಷ್ಟಾಚಾರ ಮಾಡುತ್ತಾರಾ ಎಂಬುದನ್ನ ಪ್ರತಿಯೊಬ್ಬ ಪ್ರಜೆಯು ಗಮನಿಸಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಕೆಲಸ ಮಾಡದ ಶಾಸಕರಿಗೆ ತಕ್ಕ ಪಾಠ ಕಲಿಸುವ ಹಕ್ಕು ಕೂಡ ಜನರಿಗಿದೆ. ಸಂವಿಧಾನಿಕ ಹುದ್ದೆಯಲ್ಲಿ ಕುಳಿಸಿದ ನಮಗೆ ಆ ಹುದ್ದೆಯಿಂದ ಕಿತ್ತೆಸೆಯುವ ಅಧಿಕಾರ ಕೂಡ ಇದೆ. ಹಾಗಾಗಿ ಜನಸೇವಕರಾದ ಶಾಸಕರು ಕೆಲಸ ಮಾಡದೇ ಇದ್ದರೆ ಅವರನ್ನ ಪ್ರಶ್ನಿಸುವ ಹಕ್ಕು ನಮ್ಮೆಲ್ಲರಿಗೆ ಇದೆ ಎನ್ನುವ ಮೂಲಕ ಜನಸಾಮಾನ್ಯರು ತಮ್ಮ ಹಕ್ಕು ಅಧಿಕಾರವನ್ನ ತಿಳಿದುಕೊಳ್ಳುವ ಜೊತೆಗೆ ಸಂವಿಧಾನ ನೀಡಿರುವ ಕರ್ತವ್ಯವನ್ನು ಕೂಡ ಪಾಲಿಸೋಣ ಎಂಬುದೇ ಈ ವಿಶೇಷ ವರದಿಯ ಸಂದೇಶವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.